ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಒಂದು ವಿಚಿತ್ರವಾದ ವಾದ, ಏಕಜೀವವಾದ ಅಂತ. ಯಾರಿಗೂ ಪರಿಚಯ ಇಲ್ಲ ಆ ವಾದದ ಬಗ್ಗೆ, ಆದರೆ ಆ ವಾದದ ತುಣುಕುಗಳು ಎಲ್ಲ ಕಡೆ ಗೊತ್ತಿವೆ. ಅದರ ತುಣುಕು ಜನ್ನಲ್ಲಿ ಉಳ್ಕೊಂಡಿದೆ, ಅದರ ತುಣುಕು ಶಿಂಟೋ ಬೌದ್ಧರ ಫಿಲಾಸಫಿಯಲ್ಲಿ ಉಳ್ಕೊಂಡಿದೆ, ಸ್ವಲ್ಪ ಮಾಯಾವಾದಿಗಳಲ್ಲಿಯೂ ಉಳ್ಕೊಂಡಿದೆ, ಬಿಡಿ ಬಿಡಿಯಾದ ತುಣುಕಿದೆ. ಅದನ್ನು ಒಟ್ಟು ಮಾಡಿದರೆ ಏಕಜೀವವಾದ, ಇದು ಮೂಲ ಅಂತ ಅನಿಸುತ್ತೆ. ಏಕಜೀವವಾದ ಅದು ಇವತ್ತು ಪಾಪ್ಯುಲರ್ ಅಲ್ಲ. ಆ ಸಿದ್ಧಾಂತ ಏನು ಅಂದರೆ, ಒಂದು ದೇಹದಲ್ಲಿ ಒಂದು ಆತ್ಮ ಇದೆ ಅನ್ನೋದು ನಮ್ಮೆಲ್ಲರ ಗ್ರಹಿಕೆ. ಒಂದು ದೇಹ, ಒಂದು ಆತ್ಮ ಅಲ್ವಾ? ಆದರೆ ತಾರ್ಕಿಕರು ಅಂತ ಇದ್ರು. ಅವ್ರದ್ದು ಹೇಗೆ ಅಂದರೆ, ಎಲ್ಲ ಆತ್ಮಗಳು ಸರ್ವವ್ಯಾಪ್ತ ಅಂತ. ಓವರ್ಲ್ಯಾಪ್ ಆದರೂ ಏನು ಪ್ರಾಬ್ಲಮ್ ಆಗಲ್ಲ ಅವುಗಳಿಗೆ. 2 ಟ್ಯೂಬ್ಲೈಟ್ಗಳಿವೆ. ಬಲಗಡೆಯ ಟ್ಯೂಬ್ಲೈಟಿನ ಬೆಳಕು ಎಲ್ಲ ಕಡೆ ವ್ಯಾಪ್ತ, ಎಡಗಡೆಯ ಟ್ಯೂಬ್ಲೈಟಿನ ಬೆಳಕು ಎಲ್ಲ ಕಡೆ ವ್ಯಾಪ್ತ. ಆ ಓವರ್ಲ್ಯಾಪಿಂಗಿನಿಂದ ಸಮಸ್ಯೆ ಏನಾದರೂ ಆಗ್ತದಾ? ಆಗಲ್ಲ. ಹಾಗಾದರೆ ಸುಖ ದುಃಖ ದೇಹಕ್ಕೆ ಮಾತ್ರ ಯಾಕೆ? ದೇಹದಲ್ಲಿರುವ ಆತ್ಮನಿಗೆ ಯಾಕೆ? ಹೌದು, ಆತ್ಮ ಸರ್ವತ್ರ ವ್ಯಾಪ್ತ. ಸುಖ ದುಃಖಗಳನ್ನು ಅನುಭವಿಸೋದು ದೇಹದ ಮಾಧ್ಯಮದಲ್ಲಿ. ಹೇಗೆ? ರಿಪೇರಿ ಬೆಳಕು ಮೇಲಾಗಲ್ಲ, ಬಲ್ಬ್ ಮೇಲಾಗತ್ತೆ. ಆ ರೀತಿ ಏಕಜೀವವಾದ ಅಂದ್ರು ತಾರ್ಕಿಕರು. ಬಹಳ ಜೀವರಿದ್ದಾರೆ ಈ ರೀತಿ. ಆಮೇಲೆ ಶಂಕರರ ಕಾಲಕ್ಕೆ ಒಬ್ಬನೇ ಜೀವ, ಬಹಳ ಉಪಾಧಿಗಳಲ್ಲಿ ಯಾಕಿರಬಾರ್ದು? ಯಾಕಂದರೆ ತಾರ್ಕಿಕರು ಶಂಕರರಿಗಿಂತ ಹಳಬರು, ಹಾಗೆ ಯಾಕಿರಬಾರ್ದು? ಈ ತರಹದ ವಾದ ಬೆಳೀತಾ ಹೋಯ್ತು. ಒಂದು ರೀತಿ ಏಕಜೀವವೇ ಆಯಿತು. ಆದರೆ ಇವ್ರದ್ದು ಇನ್ನೂ ಬೇರೆ. ದೇಹದಲ್ಲಿರೋರು ಆತ್ಮನೇ ಅಲ್ಲ, ದೇಹದಲ್ಲಿ ಇದ್ದೇವೆ. ಒಬ್ಬನ ಭ್ರಮೆಯ ಫಲ ನಾವೆಲ್ಲ ಇಲ್ಲಿರೋದು. ಅವನೊಬ್ಬ ಯಾರು ಅಂತ ಹುಡುಕಬೇಕು. ಅವನು ಮುಕ್ತನಾಗಿಬಿಟ್ರೆ ನಾವೆಲ್ಲ ಮುಕ್ತರಾಗುತ್ತೀವಿ. ಹಲವು ಕನ್ನಡಿಗಳಲ್ಲಿ ಹಲವು ಕನ್ನಡಿ ಇದೆ, ಸುತ್ತಲೂ ಕನ್ನಡಿ ಹಾಕಿದ್ದಾರೆ. ನಾನಿದ್ದೇನೆ. ನಾನು ಬಂದು ನಿಂತಾಗ ಈ ಎಲ್ಲ ಕನ್ನಡಿಗಳಲ್ಲಿ ನನ್ನ ಪ್ರತಿಬಿಂಬ ಕಾಣುತ್ತೆ. ಅಷ್ಟು ಪ್ರತಿಬಿಂಬಕ್ಕೆ ಕಾರಣ ನಾನೊಬ್ಬನೇ. ನನಗೆ ಏನೋ ಚುಚ್ಚಿ ನೆತ್ತರು ಸುರಿತಾ ಇದೆ, ನಾನು ಚೀರಿದೆ, ಆ ಎಲ್ಲ ಪ್ರತಿಬಿಂಬಗಳು ಚೀರ್ತಾ ಇವೆ. ನನಗೆ ಸರಿಯಾಯಿತು, ಆ ಎಲ್ಲ ಪ್ರತಿಬಿಂಬಗಳಿಗೂ ಬ್ಯಾಂಡೇಜ್ ಬಂದ್ಬಿಡುತ್ತೆ. ಕಲೆ ಉಳಿತು, ಆ ಎಲ್ಲ ಪ್ರತಿಬಿಂಬಗಳಿಗೂ ಕಲೆ ಉಂಟು. ಆ ಕಲೆಯೂ ಮಾಯ ಆಯಿತು, ಆ ಎಲ್ಲ ಪ್ರತಿಬಿಂಬಗಳ ಕಲೆಯೂ ಮಾಯ ಆಯಿತು. ಒಂದು ಪ್ರತಿಬಿಂಬ ಸತ್ತೋಯ್ತು, ಎಲ್ಲರೂ ಸತ್ತು. ಒಂದು ಪ್ರತಿಬಿಂಬ ಹಂಗೆ ಸಾಯಲ್ಲ, ಬಿಂಬನೇ ಸಾಯಬೇಕು. ಇದು ಏಕಜೀವವಾದ. ಅದಕ್ಕೆ ಅಂದರೆ ಇವಾಗ ಏನಾಗ್ತಾ ಇದೆ, ಸಾಧನೆ ಯಾರು ಮಾಡಬೇಕು ಅಂದರೆ, ನಾನು ಮಾಡಬೇಕಾದ್ರೆ ಗೊತ್ತಿಲ್ಲಪ್ಪ,
ನಾನು ಆತ್ಮ ಹೌದಾ ಅಲ್ವಾ ಗೊತ್ತಿಲ್ಲ. ಆದರೆ ನಾನು ಯಾರದೋ ಭ್ರಮೆಯ ಹುಟ್ಟು, ನಾನು ಯಾರದೋ ಭ್ರಮೆಯ ಪ್ರಾಡಕ್ಟ್. ಝನ್ ಅಂತ ಹೇಳಿ ನಿಮಗೆ ಗೊತ್ತಿದೆ, ಚೀನಾ ದೇಶದವರು ಅದನ್ನೆಲ್ಲ ಝನ್ ಝನ್ ಅಂತ ಹೇಳ್ತಾ ಇರ್ತಾರೆ. ಈಗ ಇಲ್ಲಿಯೂ ಕೂಡ ಝನ್ಗಳ ಹಾವಳಿ ಜಾಸ್ತಿ ಇದೆ. ಅವ್ರೇನು ಹೇಳ್ತಾರೆ ಗೊತ್ತಾ? ಅವ್ರದ್ದೊಂದು ಕಥೆ ಇದೆ, ಪುಟ್ಟ ಕಥೆ. ದಿಗ್ಗನೆ ಎದ್ದ ಒಬ್ಬ, ಎಚ್ಚರ ಆಯಿತು, ಬಹಳ ಗಾಢವಾಗಿ ಯೋಚನೆ ಮಾಡ್ತಾ ಕೂತಿದ್ದ. ಆ ಜನ್ಗುರುವಿನ ಒಬ್ಬ ಶಿಷ್ಯ ಕೇಳಿದ, ಏನು ಬೆಚ್ಚಿಬಿದ್ದು ಎದ್ರಲ್ಲ? ನನ್ನ ಕನಸಿನಲ್ಲಿ ನಾನೊಂದು ನೊಣವಾಗಿದ್ದೆ. ನಾನು ಮೀಂಕ್ಷಿ, ಅವನ ಹೆಸರು ಮೀಂಕ್ಷಿ. ನಾನು ಮೀಂಕ್ಷಿ, ಯಾರ ಭ್ರಮೆಯ ಫಲವೋ ಗೊತ್ತಿಲ್ಲ. ಆ ನೊಣ ನನ್ನ ಭ್ರಮೆಯ ಫಲ, ಪ್ರಾಡಕ್ಟ್ ಆಫ್ ಮೈ ಇಲ್ಯೂಷನ್. ಐ ಡೋಂಟ್ ನೋ ಹೂ ಆಮ್ ಐ. ನಾನು ಯಾರು? ಇನ್ಯಾರದೋ ಭ್ರಮೆಯ ಫಲವಾ? ಇನ್ಯಾರೋ ತಿಳಿದುಕೊಂಡ ತಪ್ಪು ತಿಳುವಳಿಕೆಯೇ ನಾನಾ? ಗೊತ್ತಿಲ್ಲ ಅಂತ ಹೇಳಿದ. ಆ ಕ್ಷಣದಲ್ಲೇ ಅವನಿಗೆ ಸಾಕ್ಷಾತ್ಕಾರ ಆಯಿತು. ಇಷ್ಟ ಕಥೆ ಇರೋದು, ಕರೆಕ್ಟ್ 4 ಲೈನ್ ಕಥೆ. ಇದಕ್ಕೆ ಸಿಮಿಲರ್ ಸಾಧನೆ ಯಾರಿಗೆ? ಆ ಏಕಜೀವನಿಗೆ. ಯಾಕೆ ಅಂದರೆ ನಾವು ಅವನ ಭ್ರಮೆಯ ಪ್ರಾಡಕ್ಟು. ನಾನು ಎತ್ತರಕ್ಕೇರೋದು ಎಷ್ಟು ಕಷ್ಟ. ಅದಕ್ಕೆ ಒಂದು ಕೆಲಸ ಮಾಡಬೇಕು. ಅವನೊಬ್ಬ ಬಚಾವಾದರೆ ಹೇಗೆ ಹಲವಾರು ಕನ್ನಡಿಗಳ ನಡುವೆ ನಿಂತ ನೆತ್ತರು ಸುರಿತಾ ಇರೋ ಒಬ್ಬ ಬ್ಯಾಂಡೇಜ್ ಹಾಕ್ಕೊಂಡ್ರೆ ಎಲ್ಲ ಪ್ರತಿಬಿಂಬಗಳು ಬ್ಯಾಂಡೇಜ್ ಹಾಕ್ಕೊಂಡಾಗ ಕಾಣುತ್ತೋ, ನಾನೊಬ್ಬ ಸಾಧನೆ ಮಾಡಿದ್ದು, ಅವ್ರಿಗೆಲ್ಲ ಫಲ ಸಿಕ್ಕಿತ್ತು ಆ ಪ್ರತಿಬಿಂಬಗಳಿಗೆ. ಹಾಗೆ ಅವನೊಬ್ಬ ಸಾಧನೆ ಮಾಡಿ ಮುಕ್ತನಾಗಬೇಕು. ಅವನು ನಾನು ಬಹಳ ಜನ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನ ಪ್ರತಿಬಿಂಬಗಳು ನಾವು ಸಾಧನೆ ಮಾಡಿದ್ರೆ ಏನು ಪ್ರಯೋಜನ? ಅವನು ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಗ್ತೀವಿ. ಇದು ಏಕಜೀವವಾದ ಆಗಿತ್ತು. ಅದನ್ನು ಆಚಾರ್ಯರು ಖಂಡನೆ ಮಾಡಿದ್ರು. ನಚ ಬಹೂನಾಂ ದೃಶ್ಯಮಾನತ್ವಾತ್ ಅಸ್ಯ ಅಜ್ಞಾನ ಪರಿಕಲ್ಪಿತಮಿದಮಿತಿ ನಿಶ್ಚಯೋ ಯುಜ್ಯತೆ. ಬಹಳ ಜನರು ನಾನು ಸತ್ ಮೇಲೂ ಬದುಕಿರ್ತಾರೆ, ಬಹಳ ಜನ ಸತ್ ಮೇಲೂ ನಾನು ಬದುಕಿದ್ದೀನಿ. ಹೀಗಾಗಿ ಅವನ ಅಜ್ಞಾನದ ಕಲ್ಪನೆ ನಾನಲ್ಲ. ಫಸ್ಟ್ ಕನ್ಕ್ಲೂಷನ್ ಆಚಾರ್ಯ ಹೇಳಿತ್ತು. ಯಾಕೆಂದರೆ ಜಗತ್ತು ಹುಟ್ಟಿ ಎಷ್ಟು ವರ್ಷ ಆಯಿತು? ವಿಜ್ಞಾನದ ಪ್ರಕಾರ 37 ಲಕ್ಷ ವರ್ಷಗಳಾಯಿತು. ವಿಜ್ಞಾನದ ಪ್ರಕಾರ 37 ಲಕ್ಷ ವರ್ಷಗಳು ಜಗತ್ತು ಹುಟ್ಟಿ. ಎಷ್ಟು ಜನ ಸತ್ತಿದ್ದಾರೆ ಇಲ್ಲಿ ತನಕ? ಎಷ್ಟೋ ಕೋಟಿ ಜನ ಸತ್ತೋಗಿದ್ದಾರೆ. ಅವ್ರು ಯಾರು ಸತ್ತ ಮೇಲೂ ಜಗತ್ತು ನಿಲ್ಲಲಿಲ್ಲ, ಮುಂದುವರಿತಾನೇ ಇದೆ. ನಾವು ಈಗ ಪ್ರೆಸೆಂಟ್ ಇಡೀ ಪ್ರಪಂಚದಲ್ಲಿ ಎಷ್ಟು ಕೋಟಿ ಇದ್ದೇವೆ? ಎಷ್ಟೋ 1 ಕೋಟಿ ಇದ್ದೇವೆ. ಭಾರತದಲ್ಲಿ ಎಷ್ಟು ಜನ? ಎಷ್ಟೋ 100 ಕೋಟಿ ಇದೆ. ನಾವೆಲ್ಲ ಸತ್ತ ಮೇಲೂ ಈ ಭಾರತ ದೇಶದಲ್ಲಿ ಜನಗಳಿದ್ದೇ ಇರ್ತಾರೆ. ಅಂದರೆ ನಾವ್ಯಾರು ಆತ್ಮ ಅಲ್ಲ, ಆ ಆತ್ಮ ಅಲ್ಲ. ಅವನನ್ನು ಹುಡುಕೋದೇ ಸಾಧನೆ ಆಗತ್ತೇ ವಿನಃ, ಅವನನ್ನು ಹುಡುಕೋದು ಸಾಧನೆ ಆಗತ್ತೇ ವಿನಃ ಬೇರೆ ಯಾವುದು ಸಾಧನೆ ಅಲ್ಲ. ನಾವು ಜಪ ಮಾಡೋದಂತೆ ತಪಸ್ಸು ಮಾಡೋದಂತೆ ಇಲ್ವೇ ಇಲ್ಲ. ಯಾಕೆಂದರೆ ನನ್ನ ಈ ಪರಿಸ್ಥಿತಿಗೆ ಕಾರಣ ನೀನು. ಇವನನ್ನು ಹುಡುಕಬೇಕು, ಏಕಜೀವ ಅವನು. ಸಾಧನೆ ಹುಡುಕಾಟ ಆಗೋಗುತ್ತೆ ಅಲ್ಲ. ಈ ಸಾಧನೆಯೂ ಹುಡುಕಾಟವೇ, ದೇವರನ್ನು ಹುಡುಕೋದೆ. ಆದರೆ ಸಿಟ್ಟಿನಿಂದ ಅವನಿಗೆ ಹೋಗಿ 2 ಬಾರಿಸಿ, ನಿನ್ನ ಭ್ರಮೆಯಿಂದಾಗಿ ನಾನು ಸಂಕಟ ಪಡ್ತಾ ಇದ್ದೀನಿ, ನಿನಗೆ ಭ್ರಮೆ ಬಂದದ್ದೇ ತಪ್ಪು, ನೀನು ಭ್ರಮೆ ಯಾಕೆ ಬೇಗ ನೀಗಿಕೊಳ್ಳಬಾರದು ಅಂತ ಅವನನ್ನು ಹುಡುಕೋ ಹಾಗಾಗ್ಬಿಡುತ್ತೆ. ಸೊ ಕೃಷ್ಣ ಪ್ರಸಾದ್ ಗುತ್ತಿ ಇಸ್ ಮೋಸ್ಟ್ ವಾಂಟೆಡ್. ಅದು ಏಕಜೀವವಾದ, ಏಕಜೀವ ಆಗಿದ್ದರೆ ಅವನನ್ನು ಹುಡುಕಿ ಹೊಡಿಬೇಕು.
ಯಾರು ಮಾಡ್ಬೇಕಂತ ಅದೇ ನಾವೆಲ್ಲ ಸೇರ್ಕೊಂಡು ಮಾಡಬೇಕು. ಯಾರು ಒಬ್ರು ಮಾಡಿದ್ರೆ ಸಾಕಲ್ವಾ? ಹೇಗೆ? ಇಲ್ಲ ನಾವೆಲ್ಲ ಈಗ ಭಿನ್ನ ಭಿನ್ನ ಕ್ರಿಯೆಗಳನ್ನು ಮಾಡ್ತಾ ಇದ್ದೀವಿ. ಅವನೊಬ್ಬ ನಿವೃತ್ತ ಆದ್ರೆ ಮುಕ್ತಿಗೊಂಡ್ರೆ ಸಾಕು, ನಾವೆಲ್ಲ ಮುಕ್ತರಾಗ್ತೇವೆ. ಅವ್ರು ಹುಡುಕೋರು ಹಾ. ಇಷ್ಟರಲ್ಲಿ ಯಾರಾದ್ರೂ ಒಬ್ರು ಮಾಡಿದ್ರೆ ಸಾಕು, ನಾವೆಲ್ಲರೂ ಹೋಗ್ಬೇಕು. ಹೌದು ನಾವೆಲ್ಲ ಹೋಗ್ತೇವೆ. ಅದು ಕರೆಕ್ಟ್. ಒಬ್ಬ ಮುಕ್ತನಾದ್ರೆ ನಾವೆಲ್ಲ ಮುಕ್ತರಾಗೋಗ್ತೀವಿ ಅಂತ. ನಚ ಬಹೂನಾಂ ದೃಶ್ಯ. ಅದಕ್ಕೆ ಆಚಾರ್ಯರು ಹೇಳಿದ ಮೊದಲು ಎಚ್ಚರದಲ್ಲಿ ಬಹಳ ಜನ ಇದ್ದಾರೆ, ಸತ್ ಮೇಲೂ ಇದ್ದಾರೆ. ಆದ್ದರಿಂದ ನಾನು ಕಲ್ಪನೆ ಅಲ್ಲ, ಅವನು ಕಲ್ಪನೆ ಅಲ್ಲ. ಅವನಂತೂ ಏಕಜೀವ ಅಲ್ವಾ. ಸ್ವಪ್ನೇತು ಪ್ರಬೋಧಾನಂತರಂ ಏಕಸ್ಯ ಅವಶಿಷ್ಟತ್ವ ನಿಶ್ಚಯ. ಕನಸಿನಲ್ಲಿ ಆಗಬೇಕಾದ್ರೆ ನಾನು ಬಹಳ ಜನ ಇದ್ದಾರೆ ಅಂತ ಇಟ್ಕೊಂಡಿರ್ಬೋದು. ನನಗೆ ಯಾರ್ಯಾರೋ ಕನಸಿನಲ್ಲಿ ಬಿದ್ದರು, ಇವತ್ತು ಅವ್ರು ಬಂದರು, ಇವ್ರು ಬಂದರು, ಹಾಗೆ ಬಂದರು, ಹೀಗೆ ಬಂದರು, ಎಲ್ಲ ಆಯಿತು. ಯಾರೋ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ, ಓಡ್ ಹೋಗ್ತಾ ಇದ್ದೀನಿ. ಎಚ್ಚರ ಆಯಿತು, ನಾನೊಬ್ಬನೇ ಉಳಿದೆ. ನಿಶ್ಚಯ ಆಯಿತು, ನಾನೊಬ್ಬನೇ ಇದ್ದದ್ದು. ನನ್ನ ವಾಸನೆಗಳೇ, ನನ್ನ ಇಂಪ್ರೆಷನ್ಗಳು ಕನಸಿನಲ್ಲಿ ಬಿದ್ದವು. ಅದರಿಂದಾಗಿ ನಾನು ಭ್ರಾಂತನಾಗಿದ್ದೆ ಅಂತ. ಸ್ವಪ್ನದಲ್ಲಿ ಕರೆಕ್ಟು. ಈ ಎಚ್ಚರವೇ ಕನಸಿನ ತರಹ ಅಂತ ಇದ್ದೀರಾ. ಈ ಎಚ್ಚರವೆಂಬ ಕನಸಿನಿಂದ ಎಚ್ಚರ ಅನ್ನೋದು ಯಾವ ಸ್ಥಿತಿ, ಅದನ್ನು ಹೇಳಿ ನಮಗೆ. ಯಾರಿಗಾಗಿದೆ ಅದನ್ನು ಹೇಳಿ. ಕನಸಿನಿಂದ ಎಚ್ಚರ ಆಗತ್ತೆ. ಎಚ್ಚರವೇ ಕನಸಾಗಿಬಿಟ್ರೆ ಎಚ್ಚರವೆಂಬ ಕನಸಿನಿಂದ ಎಚ್ಚರ ಆಗೋದು ಯಾವಾಗ? ನಚಾತ್ರ ತಥಾಸ್ತಿ. ಎಚ್ಚರ ಕನಸಲ್ಲ. ಯಾಕೆಂದರೆ ಕನಸಿನಲ್ಲಿ ಒಂದು ವಸ್ತು ಕಾಣೋದು ಹೇಗೆ, ನಮ್ಮ ಇಂಪ್ರೆಷನ್, ಅದು ಕಾರಣ. ನಾನು ಕನಸಿನಲ್ಲಿ ಆನೆ ನೋಡಿದೆ, ಅದು ನಿಜ ಅಲ್ಲ, ಅದು ನನಗೂ ಗೊತ್ತು. ಯಾಕೆ ಅಂದರೆ ನಾನು ಕನಸಿನಿಂದ ಎದ್ದ ಮೇಲೆ ಆನೆ ಸತ್ತೋಗ್ಬಿಡ್ಬೇಕು. ಆನೆಯ ಸೊಂಡಿಲು, ಪಾದ, ದಂತ ಎಲ್ಲ ನನ್ನ ಹಾಸಿಗೆಯ ಪಕ್ಕದಲ್ಲಿ ಬಿದ್ದಿರಬೇಕಿತ್ತು. ಬಿದ್ದಿಲ್ಲ. ಹಾಗಾದ್ರೆ ಏನು? ನನ್ನ ಒಳಗಡೆ ಆದ ಸೃಷ್ಟಿ. ಅದು ವಾಸ್ತವವೇ. ಆದರೆ ನಮ್ಮ ಮೂರ್ತ ಅಲ್ಲ ಅಷ್ಟೆ. ನಮ್ಮ ಹಿಂಗೆ ಸಿಗಲ್ಲ. ಹಾಗಿದ್ರೆ ಎಷ್ಟು ಆನೆ ದಂತದ ಮನೆ ಕಟ್ಟಿಸ್ಬೋದಿತ್ತೋ ಏನೋ, ಸಿಗಲ್ಲ. ಅದರಿಂದಾಗಿ ವಾಸನೆಯಿಂದ ಕನಸು ಬಂದದ್ದು. ಆದರೆ ಎಚ್ಚರ ಅನ್ನೋದು ವಾಸನೆಯಿಂದ ಆಗಿದ್ದಲ್ಲ. ಒಂದೊಮ್ಮೆ ಎಚ್ಚರಕ್ಕೆ ಇಂಪ್ರೆಷನ್ ಅನ್ನೋದು ಕಾರಣ ಅಂತ ಆದರೆ ಹೊಸಬರ ಪರಿಚಯವೇ ಆಗಲ್ಲ. ಯಾಕೆಂದರೆ ನಾನು ಏನು ಹಳಬರನ್ನು ನೋಡಿರ್ತೇನೆ, ಅವ್ರನ್ನೇ ನೋಡುತ್ತೇನೆ. ಅದರಿಂದ ಕನಸಿಗೂ ಎಚ್ಚರಕ್ಕೂ ವ್ಯತ್ಯಾಸ ಇದೆ. ಮುಕ್ತಿ ಖಾಲಿಯಾಗಿರ್ಬೇಕು, ಇನ್ನು ಯಾರು ಜನನೇ ಹೋಗಿಲ್ಲ. ಯಾಕೆಂದ್ರೆ ಇನ್ನೂ ಇದ್ದೀವಿ. ಅದೊಂದು ಸಮಸ್ಯೆ ಇದೆ. ಅನಿರ್ಮೋಕ್ಷ ಪ್ರಸಂಗ ಅಂತ ಹೇಳ್ತಾರೆ. ನೀವು ಹೇಳಿದ ಹೌದು. ತಸ್ಯ ತಥೇತಿ ಪ್ರತಿಪತ್ತವ್ಯಮಿತ್ಯಂಗೀಕಾರೇ ವಸ್ತುನಿ ವಿಕಲ್ಪ ಅತಂಭವಾತ್ ನ ಕಲ್ಪಿತಮಿತ್ತೇವ ಸ್ಯಾತ್. ಇಲ್ಲ, ಎಚ್ಚರದ ಪಾಡಿಗೆ ಎಚ್ಚರ, ಕನಸಿನ ಪಾಡಿಗೆ ಎಚ್ಚರ, ಕನಸಿನ ಪಾಡಿಗೆ ಕನಸು, ಎರಡನ್ನೂ ಮಿಕ್ಸ್ ಮಾಡಿ ನೋಡಬೇಡಿ ಅಂದರೆ ನಾವು ಹೇಳ್ತಾ ಇರೋದು ಅದನ್ನೇ, ನೀವು ಹೇಳ್ತಾ ಇರೋದು ಬೇರೆ ರೀತಿ. ನೀವೇನು ಹೇಳ್ತಾ ಇದ್ದೀರಾ? ಕನಸು ಹೇಗೆ ಭ್ರಮೆಯೋ ಹಾಗೆ ಎಚ್ಚರವೂ ಭ್ರಮೆ ಅಂತ ನೀವು ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೇವೆ? ಕನಸಿನಲ್ಲಿ ಏನು ಅನುಭವ ಆಗತ್ತೆ ಆ ವಸ್ತು ಸತ್ಯ. ಆದರೆ ಕನಸನ್ನು ಎಚ್ಚರ ಅಂತಂದುಕೊಂಡದ್ದು ಮಾತ್ರ ತಪ್ಪು ಅಂತ ನಾವು ಹೇಳ್ತಾ ಇರೋದು. ನೀವೇನು ಹೇಳ್ತಾ ಇದ್ದೀರಾ? ಕನಸಿನದ್ದೇ ಬೇರೆ ಎಂಟಿಟಿ, ಎಚ್ಚರವೇ ಬೇರೆ ಎಂಟಿಟಿ. ಕನಸು ಮತ್ತು ಎಚ್ಚರ ಎರಡೂ ಕೂಡ ಒಂದೇ ತರಹ ಅಂತ ನೀವು ಹೇಳ್ತಾ ಇದ್ದೀರಾ. ನಾವು ಹೇಳ್ತೇವೆ ಎರಡು ಬೇರೆ ಬೇರೆ. ಯಾಕೆಂದರೆ ಎಚ್ಚರದಲ್ಲಿ ಇಂದ್ರಿಯದ ಅನುಭವ ಆಗತ್ತೆ, ಕನಸಿನಲ್ಲಿ ಐಂದ್ರಿಯಕ ಅನುಭವ ಇಲ್ಲ, ವಾಸನೆಯ ತೋರ್ಪಡಿಕೆ ಮಾತ್ರ. ಅದರಿಂದಾಗಿ ನಾವು ಕಂಡದ್ದನ್ನೇ ಕಾಣ್ತೇವೆ, ಕಾಣದೇ ಇರೋದನ್ನು ಕಾಣಲ್ಲ.
ಕನಸಿನಲ್ಲಿ ಯಾವುದೋ ಪುಸ್ತಕ ಓದಿದ ಹಾಗೆ ಅನ್ಸುತ್ತೆ. ಅದು ನಾವು ಹಿಂದೆ ಓದಿರ್ತೀವಿ. ನಾವು ಓದ್ದೇ ಇರೋದನ್ನು ಕಾಣಲ್ಲ. ಕನಸಿನಲ್ಲಿ ಏನೋ ವಿಷಯ ಹೊಳೆಯುತ್ತೆ, ಅದು ಹಿಂದೆ ವಿಚಾರ ಮಾಡಿದ್ದೇ ಆಗಿರುತ್ತೆ. ಕೆಲವೊಮ್ಮೆ ಸೂಚನೆ ಅದು ಬೇರೆ ತರಹ, ಪರಿಚಿತವಾದ ವಸ್ತುವಿನಿಂದಲೇ ಆಗುತ್ತೆ. ಮುಂದಾಗೋದು ಗೊತ್ತಾಗೋದು ಕೂಡ ಪರಿಚಿತವಾದ ವಸ್ತುವಿನಿಂದಲೇ. ಎಚ್ಚರ ಇದ್ದಾಗ ಅನ್ಸತ್ತೆ. ನಾನು ಪ್ರಬಲವಾಗಿ ಅನುಭವಿಸಿದ್ದು ಹಾಗೆ. ಅದು ಬೇಡದ್ದು, ಇವತ್ತು ಯಾವುದಕ್ಕೂ ಬೇಡದ್ದು ಸಮಾಚಾರ. ನಮ್ಮ ವೇದ ಗುರುಗಳಲ್ಲಿ ಪಾಠ ಕೇಳ್ತಾ ಇದ್ದೆ ನಾನು, ಉಚ್ಚಾರ ಅನುಚ್ಚಾರ. ನನಗದು ಯಾಕೆ ಬಂತೋ ಗೊತ್ತಿಲ್ಲ. ತೀರ ಚಿಕ್ಕ ಹುಡುಗರಿ, ನಾನೊಂದು 12-13 ವರ್ಷದ ಹುಡುಗ. ರುದ್ರ ಪಾಠ ಹೇಳ್ತಾ ಇದ್ರು, ಯಜುರ್ವೇದ ಪಾಠ. ಋಗ್ವೇದ ಪಾಠ ಸ್ವಾಮಿಗಳು ಮಾಡ್ತಾಯಿದ್ರು, ಭಂಡಾರಕೆರೆ ಶ್ರೀಗಳು. ಋಗ್ವೇದ ಪಾಠ, ಅವರು ಯಜುರ್ವೇದ ಪಾಠ ಮಾಡುವಾಗ ಇವ್ರ ಹೆಂಡತಿ ಹೆಸರು ಅನುಪಮ ಅಂತ ಇರುತ್ತೇನೋ ಅಂತ ಅನಿಸ್ಬಿಡ್ತು. ಅದು ಯಾಕೆ ಅನ್ನಿಸ್ತು ಅಂತ ದೇವರಿಗೆ ಗೊತ್ತು. ಅದಾಗಿ ಸುಮಾರು 8 ವರ್ಷ ಆದಮೇಲೆ ಆಹ್ವಾನ ಪತ್ರಿಕಾ ಕೈಗೆ ಬಂದಾಗ ಶಾಕ್, ಅವ್ರ ಹೆಂಡತಿ ಹೆಸರು ಅನುಪಮ. ಇವರು ಅನುಪಮ ಎಂಬ ಹುಡುಗಿಯನ್ನು ಮದುವೆ ಆಗಲಿದ್ದಾರೆ. ಆ ತರಹ ಅದು ಅನ್ನಿಸಿದ್ದು, ಎಚ್ಚರದಲ್ಲಿ ಅನ್ನಿಸಿಬಿಡುತ್ತೆ, ಹೊಳೆಯೋಲ್ಲ. ಹಿಂದೆ ಆಗಿದ್ದು ತೋರಲ್ಲ. ಅದು ವಾಸನೆ ಅಲ್ಲ, ಅದು ಫ್ಲ್ಯಾಶ್. ಅದಕ್ಕೆ ಪ್ರಯೋಜನ ಇದೆಯಾ ಇಲ್ವಾ ದೇವ್ರನ್ನೇ ಕೇಳಬೇಕು. ಆದರೆ ಈ ತರಹ ಆಗತ್ತೆ. ಅದರಿಂದಾಗಿ ಎಚ್ಚರ ಮತ್ತು ಕನಸು ಎರಡೂ ಡಿಫ್ರೆಂಟ್. ಮತ್ತು ಕನಸಿನಲ್ಲಿ ಮುಂದಾಗೋದು ಗೊತ್ತಾದಾಗ ನಮಗೆ ಪರಿಚಿತವಾದ ವಸ್ತುವಿನ ಮೂಲಕವೇ ಆಗತ್ತೆ, ಅಪರಿಚಿತವಾದ ವಸ್ತುವಿನ ಮೂಲಕ ಆಗಲ್ಲ. ಅಂದರೆ ಆ ಜನ್ಮದಲ್ಲಿ ನಾವು ಯಾವುದನ್ನು ನೋಡಿರೋದಿಲ್ಲ, ಅಥವಾ ಹಿಂದಿನ ಜನ್ಮದಲ್ಲಿಯೂ ಯಾವುದನ್ನು ನೋಡಿರಲ್ಲ, ಅದರಿಂದ ಆಗಲ್ಲ. ಇಷ್ಟು ಸೂಕ್ಷ್ಮ ಇದೆ. ಆದ್ದರಿಂದಾಗಿ ತುಂಬಾ ದೀರ್ಘ ಅಲ್ವಾ, ಕಂಟಿನ್ಯೂಟಿ ಇದೆ. ಅದೇ ಮಹಾಕಾಲದಲ್ಲಿ ಇದು ಯಾಕೆ ಚಿಕ್ಕದಾಗಿರಬಾರ್ದು ಅಂತ ಇವ್ರ ಪ್ರಶ್ನೆ, ಜನ್ನವ್ರ ಪ್ರಶ್ನೆ. ಹಾಗೆ ನೀವೀಗೇನು ಹೇಳ್ತಾ ಇದ್ದೀರಾ, ಕನಸು 2 ನಿಮಿಷದ ವಾಸ್ತವ, 2 ನಿಮಿಷದ ವಾಸ್ತವ. ಅದೇ ಆಗತ್ತೆ. ಕನಸು 2 ನಿಮಿಷ, ಒಂದು 24 ಗಂಟೆಯಲ್ಲಿ ನಿಮಗೆ ಅದು 10 ನಿಮಿಷ ಅನ್ಸತ್ತಾ 20 ನಿಮಿಷ ಅನ್ಸತ್ತಾ, ಅದು ನಮ್ಮ ಅನಿಸಿಕೆಯ ಮೇಲೆ ಡಿಪೆಂಡ್. ಎಚ್ಚರ 18 ಗಂಟೆ, 6 ಗಂಟೆ ನಿದ್ರೆ ಅಂತ ಇಟ್ಕೊಂಡ್ರೆ ಇಷ್ಟು ದೀರ್ಘಕಾಲ ಇದೆ. ಆದ್ದರಿಂದ ಎಚ್ಚರ ಮತ್ತು ಕನಸಿಗೆ ಭೇದ ಇದೆ ಅಲ್ವಾ ಅಂತ ನೀವು ಹೇಳಿದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಹೌದು ಮಹಾಕಾಲದಲ್ಲಿ ಇದು ಕ್ಷಣವೇ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಏನಾಗಿರ್ಬೇಕು ಗೊತ್ತಾ, ಹೌದು ಆ ಸಣ್ಣದು ಮತ್ತು ಈ ಸಣ್ಣದಕ್ಕೂ ವ್ಯತ್ಯಾಸ ಇಲ್ವಾ ಅಂತ ಕೇಳಬೇಕು. ನೆಕ್ಸ್ಟ್ ಕ್ವಶನ್ ಅದು ಇರಬಹುದು. ಎಚ್ಚರವೂ ಕೂಡ ಮಹಾಕಾಲದಲ್ಲಿ 2 ಕ್ಷಣದಂತೆ ಅಂತ. ಆದರೆ ಆ 2ಕ್ಕೂ ಈ 2ಕ್ಕೂ ವ್ಯತ್ಯಾಸ ಇಲ್ವೇ, ಆ ಸಣ್ಣದಕ್ಕೂ ಈ ಸಣ್ಣದಕ್ಕೂ ವ್ಯತ್ಯಾಸ ಇಲ್ವೇ ಅಂತ ಕೇಳಬೇಕು. ಅದಕ್ಕೆ ನಚ ಶಿಷ್ಯ ಅಜ್ಞಾನ ಪರಿಕಲ್ಪಿತ ಮಿದಮಿತ್ಯಂಗೀಕಾರೆ ತಸ್ಯೈವ ಆಚಾರ್ಯ ಭಾವೆ ಸ್ವಯಮೇವ ಕಲ್ಪಿತೋ ಭವತೀತಿ ಸಮ್ಯಗ್ರಂಥ ಅಧಿಗಮಸ್ಯೈವ ಅನರ್ಥತ್ವಂಚ ಸ್ಯಾತ್. ನೋಡಿ, ಪಾಠ ಹೇಳುವ ಗುರುಗಳ ಸಮಸ್ಯೆ ಅಲ್ಲ ಇದು. ಶಿಷ್ಯನ ಅಜ್ಞಾನದಿಂದ ಗುರುಗಳು ಒದ್ದಾಡ್ತಾ ಇದ್ದೀವಿ. ನಾವು ಪಾಠ ಹೇಳ್ತಾ ಇದ್ದೀವಿ, ನೀವೆಲ್ಲ ನಾನು ಏಕಜೀವ ಅಲ್ಲ, ಆ ಒಬ್ಬ ಅಲ್ಲ, ಐ ಆಮ್ ನಾಟ್ ಎ ದಟ್ ಗೈ. ನಾನು ಪಾಠ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರಾದರೂ ಆ ಜೀವ ಆಗಿದ್ದರೆ ಅವ್ರಿಗೆ ಅಜ್ಞಾನ ಪರಿಹಾರ ಆಗಿ ಬಿಡುಗಡೆ ಆಗ್ರೋ, ನಮ್ಮನ್ನು ಬಿಡುಗಡೆ ಮಾಡ್ರೋ ಅಂತ ನಾನು ಪಾಠ ಹೇಳ್ತಾ ಇರೋದು. ಎಲ್ಲಿಗೆ ಬಂದ್ಬಿಡ್ತು ಪರಿಸ್ಥಿತಿ.
ನಿಮ್ಮ ಮುಂದೆ ಇಲ್ಲ ನಾನು, ನಿಮ್ಮ ಪಾದದಡಿಯಲ್ಲಿದ್ದೇನೆ. ನೀವು ಯಾರಾದರೂ ಏಕಜೀವರೇನೋ, ದಯವಿಟ್ಟು ಬಿಡುಗಡೆ ಆಗ್ರೋ, ನಾನು ಒದ್ದಾಡ್ತಾ ಇದ್ದೀನಿ. ಅದಕ್ಕಾಗಿ ಆ ಅಜ್ಞಾನವನ್ನು ತೊಳೆದುಕೊಳ್ಳಿಕ್ಕಾಗಿ ನಾನು ಪಾಠ ಹೇಳ್ತಾ ಇದ್ದೀನಿ ಅಂತ ಆ ದೈನೇಸಿ ಸ್ಥಿತಿಗೆ ಒಬ್ಬ ಬಂದ್ಬಿಡ್ತಾನೆ. ಶಿಷ್ಯ ಅಜ್ಞಾನ ಪರಿಕಲ್ಪಿತಂ ಅಂತ ಒಪ್ಪಿದರೆ ಆಯಿತು. ಆ ಶಿಷ್ಯ ಇವನು ಗುರು ಸಾಯ್ತಾನೆ, ಅವನಂತೂ ಆ ಜೀವ ಅಲ್ವಾ. ಶಿಷ್ಯ ಗುರು ಆಗಿ ಕೂತ್ಕೊಳ್ತಾನೆ, ಆಗ ಇವನು ಅಲ್ಲ ಅಂತಾಯ್ತು. ಯಾಕೆಂದ್ರೆ ಆಗಿದ್ದಿದ್ರೆ ಮುಕ್ತನಾಗೋಗ್ತಾ ಇದ್ದ. ಇದು ಏನು ವಾದ ಇದು? ಅದೇ ಯಾರು ಅವನು ಹುಡುಕೋದೆ ದೊಡ್ಡ ಪ್ರಾಬ್ಲಮ್. ಹೆಂಗೆ ಹುಡುಕೋದು ಅಂತ. ಈಗ ಅದೇ ಹೇಳಿದ್ನಲ್ಲ, 1125 ಕೋಟಿ ಜೀವರಾಶಿಗಳು ಸತ್ತೋಗ್ತಾ ಇವೆ. ಸತ್ತೋಗಿ ಮತ್ತೆ ಆ ಜಾಗದಲ್ಲಿ ಇನ್ನಷ್ಟು ಜನ ಬಂದಿದ್ದಾರೆ. ಇಷ್ಟು ಜನರಲ್ಲಿ ಇಡೀ 37 ಲಕ್ಷ ವರ್ಷಗಳಿಂದ ಜಗತ್ತೇನು ಶುರು ಆಗಿದೆ, ಅನಂತ ಕೋಟಿಯ ಸಂಖ್ಯೆಯ ಜನರು ಸತ್ತೋಗಿದ್ದಾರೆ. ಅವರು ಯಾರೂ ಆ ಒಬ್ಬ ಜೀವ ಅಲ್ವಾ, ಅಥವಾ ಅವನು ಜ್ಞಾನ ಉದಯ ಆಗಿಲ್ವಾ? ಮುಂದೆ ಹುಟ್ಟೇ ಇಲ್ವಾ? ಅಲ್ಲ, ಹುಟ್ಟಿದಾನೆ. ಹುಟ್ಟಿರೋದ್ರಲ್ಲೇ ನಮಗೆ ಈ ಪ್ರಾಬ್ಲಮ್. ಅವನು ಯಾರು ಅಂತ. ಮೊದಲು ಹುಟ್ಟಿದ್ದು ಆಚಾರ್ಯ, ಖಂಡಿತ ಅವನು ಮೊದಲು ಹುಟ್ಟಿದ್ದು. ಅವನು ಸರಿ ಆದರೆ ಆಯ್ತು. ಅಲ್ಲ, ಆ ಥರ ಹೇಳಬೇಕು. ಇದು ಹುಚ್ಚರ ವಾದವೇ ವಿನಃ ಬೇರೆ ಅಲ್ಲ. ಆದ್ರೆ ಈ ತರದ ವಾದವೂ ಇದೆಯಲ್ಲ ಅಂತ ನೀವು ಖುಷಿ ಪಡಿ. ನ ಚ ಕಸ್ಯಾಪಿ ಮುಕ್ತಿ, ಯಾರಿಗೂ ಮುಕ್ತಿ ಇಲ್ಲ. ಗ್ರಂಥ ಅಧಿಗಮೆ ತಸ್ಯೈವ ಸ್ವಶಿಷ್ಯ ಅಜ್ಞಾನ ಪರಿಕಲ್ಪಿತತ್ವ ಪ್ರಾಪ್ತೇ. ಯಾಕೆಂದರೆ ಈ ಗ್ರಂಥವನ್ನು ಮುಗಿದ ಮೇಲೆ ತಾನೇ ಗುರು ಆಗಿರ್ತಾನೆ. ಯಾಕೆಂದರೆ ನನ್ನ ಒಬ್ಬ ಏನಿದ್ದಾನೆ, ನನ್ನ ಒಬ್ಬ ಗುರು, ಅವನು ಪಾಠ ಹೇಳ್ತಾ ಇದ್ದಾನೆ, ನಾನು ಕೇಳ್ತಾ ಇದ್ದೀನಿ. ಅವನು ಸತ್ತೋದ, ಪಾಠ ಮಾಡಿ ತಲೆ ಚಚ್ಕೊಂಡು ಅಯ್ಯೋ ದೇವರೇ ಇನ್ನೂ ಮುಕ್ತಿ ಆಗಿಲ್ವಲ್ಲ ಅಂತ ಸತ್ತೋದ. ನಾನು ಅವನ ಜಾಗದಲ್ಲಿ ಬಂದು ಕೂತ್ಕೊಂಡೆ. ನನಗೆ ನಾನು ನಮ್ಮ ಗುರುಗಳಿಗೆ ಕಾಡಿಸಿದವನು ಹೌದಾ ಅಲ್ವಾ ಅನ್ನೋದು ಇನ್ನೂ ಗೊತ್ತಾಗಿರಲ್ಲ. ಒಂದು ವೇಳೆ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ನನ್ನನ್ನು ನಾನೇ ಉದ್ಧಾರ ಮಾಡಿಕೊಂಡೆ ಅಂತ ಆಗೋಗುತ್ತೆ. ಏಕೆ ಜೀವ ಈ ತರಹ ಎಲ್ಲ ಬರಬೇಕಾಗುತ್ತೆ. ನ ಸಚ ಏಕೋ ಜೀವೋ ಯದಿ ಭೇದವಾದಿ ಭವತಿ ತಸ್ಯ ತತ್ರೈವ ದಾರ್ಢ್ಯಾತ್ ನ ಕದಾಚಿತ್ ಭೇದ ನಿವೃತ್ತಿರಪಿ ಇತಿ ನ ಕಶ್ಚಾಪಿ ಮುಕ್ತಿ ಸ್ಯಾತ್. ಆಮೇಲೆ ಆ ಒಬ್ಬ ಜೀವ ಭೇದವಾದಿ ಆಗಿದ್ದುಬಿಟ್ಟಿದ್ರೆ ಇವಾಗ ಪ್ರತಿಬಿಂಬಗಳೆಲ್ಲ ಏನೇನೇನೋ ಮಾಡ್ತಾ ಇರಲಿ, ಪ್ರತಿಬಿಂಬಗಳೆಲ್ಲ ಏನೇನೋ ಮಾಡ್ತಾ ಇರಲಿ, ಬಿಂಬ ಅವನು ಏಕಜೀವ ಭೇದವಾದಿ, ಗಟ್ಟಿಯಾಗಿ ಭೇದ ಇದೆ ಅಂತ ಇದ್ದಾರೆ. ಏನು ಮುಕ್ತಿನೇ ಆಗಲ್ಲ. ಹಾಗಾದ್ರೆ ಈ ಗಿರೀಶ್ ಕಾರ್ನಾಡನದ್ದು ಬಿಂಬ ಅಂತ ಒಂದು ನಾಟಕ ಇದೆ, ಒಡಕಲು ಬಿಂಬ ಅಂತ. ಬ್ರೋಕನ್ ಇಮೇಜ್ ಅಂತ ಇಂಗ್ಲೀಷಿನದ್ದನ್ನೇ ಅವನು ಬಿಂಬ ಅಂತ, ಒಡಕಲು ಬಿಂಬ ಅಂತ ಮಾಡಿದ್ದಾನೆ. ಅದರಲ್ಲಿ ಒಂದು ಹಂತದಲ್ಲಿ ಆ ಇಡೀ ನಾಟಕದ ರಂಗದಲ್ಲಿ, ಥಿಯೇಟರ್ನಲ್ಲಿ ಬಿಂಬ ಪ್ರತಿಬಿಂಬ, ಅವಳು ಸಂದರ್ಶನ ಕೊಡ್ತಾ ಇರ್ತಾಳೆ ಯಾರಿಗೂ. ಅದರಲ್ಲಿ ಸಂದರ್ಶನ ಕೊಡುವಾಗ ನಿಜವಾದ ಉತ್ತರ ಬಿಂಬದ ಬಾಯಲ್ಲಿ ಬರ್ತಾ ಇರುತ್ತೆ, ಸುಳ್ಳು ಉತ್ತರ ಪ್ರತಿಬಿಂಬ. ಅಂದರೆ ಟಿ ವಿ ಇದರಲ್ಲಿ ಏನು ನಡೀತಾ ಇದೆ ಸಂದರ್ಶನ, ಅಲ್ಲೆಲ್ಲ ಹೆಚ್ಚು ಸುಳ್ಳೇ ಇರೋದು, ಬಿಂಬ ಮಾತ್ರ ಸತ್ಯ ಹೇಳ್ತಾ ಇದೆ ಅಂತ. ಆಮೇಲೆ ಕಡೆಗೆ ಎರಡು ಒಂದಾಗೋಗುತ್ತೆ, ಎರಡು ವಿರುದ್ಧವಾದ ಕ್ರಿಯೆಗಳನ್ನು ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಬಿಂಬ ಅಳ್ತಾ ಇರುತ್ತೆ, ಟಿ ವಿಯ ಮೇಲಿನ ಪ್ರತಿಬಿಂಬ ನಗ್ತಾ ಇರುತ್ತೆ. ಈ ತರಹ ವಿಚಿತ್ರವಾದ ಪರಿಸ್ಥಿತಿ. ಹಾಗೆ ಇಲ್ಲಾಗತ್ತೆ, ಇಲ್ಲೂ ಹಾಗೆ ಆಗುತ್ತೆ. ಒಂದು ವೇಳೆ
ಬಿಂಬ ಪ್ರತಿಬಿಂಬರದ್ದು ವಿರುದ್ಧವಾದ ಕ್ರಿಯೆ ಆಗ್ಬಿಟ್ಟಿದ್ರೆ ಶಿಜೋಫ್ರೆನಿಕ್. ಪ್ರತಿಬಿಂಬ ಏನಿದೆ ಅದು ಅಭೇದವಾದದತ್ತ ಮುನ್ನುಗ್ತಾ ಇದೆ. ಅಂದರೆ ಕನ್ನಡಿಯಲ್ಲಿರೋದು ನನ್ನನ್ನು ಹೊಡಿಲಿಕ್ಕೆ ಬರ್ತಾ ಇರೋ ಹಾಗೆ, ನಾನು ಅದಕ್ಕೆ ನಿಲ್ಕೋದೇ ಇಲ್ಲ. ಬಿಂಬ ಅಂದರೆ ನನ್ನ ಅಜ್ಞಾನ ಪರಿಹಾರವೇ ಆಗಲ್ಲ, ನಾನು ಭೇದವಾದಿಯಾಗೇ ಇರ್ತೇನೆ. ಹಾಗಾದ್ರೆ ಯಾರಿಗೂ ಮುಕ್ತಿನೇ ಇಲ್ವಾ? ತೇನ ತಥಾ ಯಥಾಕಲ್ಪಿತಂ ತಥೈವ ಭವತಿ ತೇನ ಏಕಜೀವವಾದಿನಾಂ ನಿತ್ಯ ನಿರಯ ಕಲ್ಪನೆ ಸಯವ ಸ್ಯಾತ್. ಆಯಿತು, ಯಾವನೋ ಒಬ್ಬ ನಿತ್ಯ ನರಕ, ಆ ಏಕಜೀವವಾದಿಯೇ ನಿತ್ಯ ನರಕವಾದಿ ಆಗ್ಬಿಟ್ಟಿದ್ರೆ ಗತಿ ಏನು? ನೀವು ಏಕಜೀವವಾದಿಗಳಾಗಿದ್ದರೂ ನಿಮ್ಮ ಮೂಲ ನಿತ್ಯ ನರಕ ಅಂತ ನಾವು ಏನು ಮಾಡ್ತೀರ? ಬೇಡ, ನನ್ನನ್ನೇ ತಗೊಳ್ಳಿ. ನಿಮ್ಮವರಲ್ಲಿ ಒಬ್ಬ ಆ ಜೀವ ನಾನೇ ಆಗಿದ್ದರೆ ನಿತ್ಯ ನರಕ ಇದೆ ಅಂತ ನಾನು ಹೇಳ್ತೇನೆ, ಇರಲೇಬೇಕಾಗತ್ತೆ. ನಚ ಏಕಜೀವ ಅಜ್ಞಾನ ಪರಿಕಲ್ಪಿತಂ ಸಮಸ್ತಮಿತ್ಯತ್ರ ಕಿಂಚಿನ್ ಮಾನಂ. ಇಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ಒಬ್ಬ ಜೀವ ತನ್ನ ಅಜ್ಞಾನದಿಂದ ಇಷ್ಟೆಲ್ಲ ಕಲ್ಪನೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಲ್ವಾ? ಏನು ಪ್ರೂಫ್? ನನ್ನ ಅಜ್ಞಾನದಿಂದ ನನಗೆ ಮಾತ್ರ ತಪ್ಪಾಗಿ ಕಾಣಬೇಕು, ನನ್ನೊಬ್ಬನ ಅಜ್ಞಾನದಿಂದ ಊರವ್ರಿಗೆಲ್ಲ ತಪ್ಪಾಗಿ ಕಾಣುತ್ತೆ ಅನ್ನೋದಕ್ಕೇನು ಪ್ರೂಫ್? ಅದರಿಂದ ನಿಮ್ಮ ವಾದ ಒಂದು ಚೂರೂ ಚೆನ್ನಾಗಿಲ್ಲ ಅಂತಾರೆ. ಸರಿ, ಹಾಗಾದರೆ ಇದಕ್ಕೆಲ್ಲ ಏನರ್ಥ? ಪ್ರಪಂಚ ಯದಿ ವಿದ್ಯೇತ ಅಂತ ಇದೆಯಲ್ಲ, ಅದಕ್ಕೆ ಮುಂದೆ ಅಲ್ಲ, ಅದ್ರ ಮುಂದಿನ ಬಾರಿ ಉತ್ತರ. ಕೃಷ್ಣಾರ್ಪಣಮಸ್ತು.